ಹಾಗಿದ್ರೆ ಈ ನಟಿ ರನ್ಯಾ ರಾವ್ ಯಾರು? ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ? ಈಗ ಈ ರೀತಿ ಯಾಕೆ ಚಿನ್ನ ಸ್ಮಗ್ಲಿಂಗ್ ಮಾಡೋದಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ? ಇವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ರನ್ಯಾ ರಾವ್ ಮೂಲತಃ ಚಿಕ್ಕಮಗಳೂರಿನವರು. 1991 ಮೇ 28ರಂದು ರನ್ಯಾ ರಾವ್ ಜನಿಸಿರ್ತಾರೆ. ಕರ್ನಾಟಕದ ಚಿಕ್ಕಮಗಳೂರಿನ ಮೂಲದವರು ನಟಿ ರನ್ಯಾ ರಾವ್. IPS ಅಧಿಕಾರಿಯಾಗಿರುವಂಥ ರಾಮಚಂದ್ರ ರಾವ್ ಪುತ್ರಿಯಾಗಿದ್ದಾರೆ. ನೋಡಿ, ಇದಿನ್ನೂ ಶೋಚನೀಯ ಅಂತ ಹೇಳಬೇಕು. ಒಬ್ಬ IPS ಅಧಿಕಾರಿಯ ಪುತ್ರಿಯಾಗಿದ್ದಾರೆ, ಮತ್ತೆ ಖ್ಯಾತಿ ಗಳಿಸಿರುವಂಥ ನಟಿಯಾಗಿದ್ದಾರೆ, ವಿದ್ಯಾವಂತೆ ಆಗಿದ್ದಾರೆ. ಮಾಡಿರೋ ಕೆಲಸ ಗೋಲ್ಡ್ ಸ್ಮಗ್ಲಿಂಗ್. ರಾಮಚಂದ್ರ ರಾವ್ ಎರಡನೇ ಪತ್ನಿ, ಮೊದಲ ಗಂಡನ ಮಗಳು ಈ ನಟಿ ರನ್ಯಾ ರಾವ್. ಇವರು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ಮಾಡಿದ್ದು ಅನ್ನೋ ಮಾಹಿತಿ ಇದೆ. ಸಂಪೂರ್ಣ ಅವರ ಎಜುಕೇಷನ್ ಎಲ್ಲ ಕೂಡ ಬೆಂಗಳೂರಲ್ಲೇ ಮುಗಿಸಿದಾರಂತೆ. 2014ರಿಂದ ಸ್ಯಾಂಡಲ್ವುಡ್ನಲ್ಲಿ ರನ್ಯಾ ರಾವ್ ಗುರುತಿಸ್ಕೊಂಡಿದ್ದಾರೆ. ಪಾದಾರ್ಪಣೆ ಮಾಡಿದ್ರು, ಒಂದಷ್ಟು ಸಿನಿಮಾಗಳ ಮೂಲಕ ಗುರುತಿಸ್ಕೊಂಡಿದ್ರು. ಮಾಣಿಕ್ಯ ಚಿತ್ರದ ಮೂಲಕ ಚಂದನವನಕ್ಕೆ ರನ್ಯಾ ಎಂಟ್ರಿ ಕೊಟ್ಟಿದ್ರು. ಅಂದರೆ ಅದೇ ಅವರ ಡೆಬ್ಯೂ. ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದ ಹಾಡು ಕೂಡ ನೀವು ಗಮನಿಸ್ತಾ ಇದ್ರಲ್ಲ, ಇದು ಕನ್ನಡ ಚಿತ್ರರಂಗಕ್ಕೆ ನಟಿ ರನ್ಯಾ ರಾವ್ ಅವರ ಎಂಟ್ರಿ. ಅದಾದಮೇಲೆ 2016ರಲ್ಲಿ ತಮಿಳು ಚಿತ್ರದಲ್ಲಿ ಒಂದು ಅವಕಾಶ ಬರುತ್ತೆ. ವಾಘ ಅನ್ನುವಂಥ ಸಿನಿಮಾದಲ್ಲಿ ಕೂಡ ನಟಿ ರನ್ಯಾ ರಾವ್ ನಟನೆ ಮಾಡಿರ್ತಾರೆ. ಅದಾದ ನಂತರ 2017ರಲ್ಲಿ ಗಣೇಶ್ ನಟನೆಯ ಪಟಾಕಿ ಚಿತ್ರದಲ್ಲೂ ಕೂಡ ರನ್ಯಾ ರಾವ್ಗೆ ಅವಕಾಶ ಸಿಕ್ಕಿರುತ್ತೆ. ಈ ರೀತಿ ಸ್ಟಾರ್ ನಟರ ಜೊತೆಗೇನೆ ಸಿನಿಮಾವಲ್ಲಿ ತೆರೆ ಮೇಲೆ ಅವರು ಅವಕಾಶ ಗಿಟ್ಟಿಸ್ಕೊಂಡಿರ್ತಾರೆ. ಬಟ್ ಈಗ ನೋಡಿದ್ರೆ ಬೇರೆನೇ ವಿಚಾರಕ್ಕೆ ಸುದ್ದಿ ಆಗ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಹುಟ್ಟಿದವರು, IPS ಅಧಿಕಾರಿಯ ಪುತ್ರಿಯಾಗಿದ್ದಾರೆ. ನಟಿಯಾಗಿ 3 ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಎಜುಕೇಷನ್ ಎಲ್ಲ ಮುಗಿಸಿದ್ದದ್ದು ನಟಿ ರನ್ಯಾ ರಾವ್ ಬೆಂಗಳೂರಲ್ಲೇ. ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವಂತಹ ನಟಿ ರನ್ಯಾ ರಾವ್ ಈಗ ನೋಡಿದ್ರೆ 14.8 kg ಚಿನ್ನವನ್ನ ಕದ್ದು ಭಾರತಕ್ಕೆ ದುಬೈನಿಂದ ತರೋ ಸಂದರ್ಭದಲ್ಲಿ ಲಾಕ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.